ಹಾಗೂ ಸಿದ್ಧಲಿಂಗ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ನಮ್ಮ ಸುತ್ತೂರು ಗುರು ಪರಂಪರೆಯ ಶ್ರೀ ಶಿವರಾತ್ರಿ ಜಗದ್ಗುರು ರಾಜೇಂದ್ರ ಮಹಾಸ್ವಾಮಿ ಹಾಗೂ ದೇಶಿಕೇಂದ್ರ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಕಾಯಕಯೋಗಿ ವಿಶ್ವಗುರು ಬಸವಣ್ಣನವರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಇಲ್ಲಿ ಕುಳಿತಿರುವಂತಹ ವೇದಿಕೆ ಮೇಲೆ ಹಾಗೂ ವೇದಿಕೆ ಮುಂಭಾಗ ಕುಳಿತಿರುವ ಎಲ್ಲ ಹಿರಿಯ ಜೀವಗಳಿಗೆ ನಮಸ್ಕರಿಸುತ್ತಾ ಇಲ್ಲಿ ನಡೀತಿರುವಂತಹ ಕಾರ್ಯಕ್ರಮ ರೈತರಿಗೆ ಸನ್ಮಾನ. ಆದ್ರೆ ಇಲ್ಲಿ ನಾನು ಗೊತ್ತಿಲ್ಲ ಬೆಳೆದಿಲ್ಲ, ಆದ್ರೂ ಕೂಡ ಬ್ಯಾತಳ್ಳಿ ಮಾದಪ್ಪ ಅಪ್ಪಾಜಿಯವರು ನನ್ನನ್ನು ಕೂಡ ಕರೆದು ಇಲ್ಲಿ ಸನ್ಮಾನ ಮಾಡಿದ್ದಾರೆ ಗುರುತಿಸಿ. ಏನಕ್ಕೆ ಅಂತ ನಿಮ್ ಪರಿಚಯ ಮಾಡ್ಕೊಡಿ ಅಂತ ಇವ್ರು ಕೇಳಿದ್ರು. ಈ ಸನ್ಮಾನ ನನ್ನ ಬೆನ್ನೆಲುಬಾಗಿ ನಿಂತಿರುವಂತ ನಮ್ಮ ಯಜಮಾನರಿಗೆ ಸಲ್ಲಬೇಕು. ಯಾಕಂದ್ರೆ ನಿಜವಾದ ರೈತರು ಅವರು. ಇಲ್ಲಿ ಸನ್ಮಾನ ಸ್ವೀಕಾರ ಮಾಡುವಂತ ಯೋಗ್ಯತೆ ಅರ್ಹತೆ ಖಂಡಿತ ಇಲ್ಲ. ಯಾಕಂದ್ರೆ ಇಲ್ಲಿ ವೇದಿಕೆ ಮುಂಭಾಗ ಕೂತಿರುವಂತ ಇಂಥ ಹಿರಿಯ ಜೀವಗಳು ತಾತಂದ್ರೆಲ್ಲ ಇದ್ದಾರೆ, ರೈತ ಮುಖಂಡರಿದ್ದಾರೆ, ಹೋರಾಟಗಾರರಿದ್ದಾರೆ. ಇವರೆಲ್ಲರ ಮುಂದೆ ನಾನು ಏನು ಕೂಡ ಸಾಧನೆ ಮಾಡಿಲ್ಲ, ಯಾವ ಅರ್ಹತೆನೂ ಕೂಡ ನಂಗಿಲ್ಲ. ನಾನು ಅದಕ್ಕೆ ಈ ಗೌರವವನ್ನ ಪ್ರತಿಯೊಬ್ಬ ಅನ್ನದಾತನ ಪಾದಗಳಿಗೆ ಅರ್ಪಣೆ ಮಾಡ್ತೀನಿ. ನನಗೆ ನನ್ನ ಗೌರವ ಅನ್ನೋದಕ್ಕಿಂತ ಅನ್ನದಾತನ ಪಾದಗಳಿಗೆ ಆ ಗೌರವ, ಏನು ಸನ್ಮಾನ ಇದೆ ಅವರಿಗೆ ಮಾತ್ರ ಮೀಸಲಿಡ್ತೀನಿ. ನೆಪಕ್ಕೆ ಅಷ್ಟ ನಾನು ಇಲ್ಲಿ ಕೂತಿದ್ದೆ. ಇದನ್ನ ಹೇಳ್ತಾ ಈಗ ರೈತರ ಸಮಸ್ಯೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಅರಿವೆ. ನಾನು ಒಂದು ಇಲ್ಲಿ ಏನ್ ನೋಡಿದೆ ಅಂದ್ರೆ ಎಲ್ಲ ಹಿರಿಯ ಜೀವಗಳೇ ಜಾಸ್ತಿ ಇರೋದು. ಯಾರಿಗೆ ಅರಿವು ಬೇಕೋ ಆ ಯುವ ಜನಾಂಗ ಇಲ್ಲಿಲ್ಲ. ಅದೇ ಒಂದು ಸೋಲು ಇಲ್ಲಿ. ಯಾರಿಗೆ ಅರಿವು ಬೇಕು ಮುಂದಿನ ಜನಾಂಗಕ್ಕೆ ಆ ಜನಾಂಗ ಇಲ್ಲಿಲ್ಲ. ಎಲ್ಲ ಅನುಭವವನ್ನ ಜೀವನದಲ್ಲಿ ಅನುಭವವನ್ನ ನೋಡಿರೋಂಥ ಹಿರಿಯ ಜೀವಗಳೇ ಇದೆ. ಯಾರಿಗೆ ಹೋಗ್ಬೇಕು ಅರಿವು ಮುಂದಿನ ಜನಾಂಗಕ್ಕೆ ಮುಂದೆ ನಡ್ಕೊಂಡು ಹೋಗೋದಕ್ಕೆ ಇದು ಆ ಯುವ ಜನಾಂಗ ಇಲ್ಲಿ ಕಾಣಿಸ್ತಾ ಇದೆ. ಅದು ಮೊದಲನೇದಾಗಿ ನನಗೆ ಬೇಜಾರಾಯ್ತು. ಇದಾಗ್ಬೇಕಂದ್ರೆ ಈಗ ನಮ್ಮ ಮಾದಪ್ಪ ಅಪ್ಪಾಜಿ ಅವರು ನಿಜವಾಗ್ಲೂ ಅವ್ರ ಬಗ್ಗೆ 2 ನಿಮಿಷ ಮಾತಾಡ್ಲೇಬೇಕು. ಯಾಕಂದ್ರೆ ಎಲ್ಲಾನು ಸ್ವಾರ್ಥನೇ ನೋಡೋವಂಥ ಪ್ರಪಂಚ, ಸ್ವಾರ್ಥದ ಜನಗಳೇ ಇರೋವಂಥ ಕಡೆ ನಿಸ್ವಾರ್ಥದಿಂದ ಕೆಲಸ. ಅವರು ಪ್ರತಿಯೊಂದು ಮಾತನ್ನು ಕೂಡ ಆಡಿದ್ದು ಅವರ ಭಾವನೆ, ಅವರ ಎಮೋಷನ್. ನನಗೆ ಬಹಳ ಅಳು ಬಂದಂಗೆ ಆಯ್ತು. ಏನಕ್ಕಂದ್ರೆ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಆದ್ರೂ ಕೂಡ ಅರ್ಚ್ಕೊಂತ ಇಲ್ವಲ್ಲ ಜನ ಅನ್ನೋದು ಅವ್ರ ಭಾವನೆಯಲ್ಲಿ ವ್ಯಕ್ತ ಆಗ್ತಾ ಇದೆ, ಅವ್ರ ಮಾತಿನಲ್ಲಿ. ಖಂಡಿತ ನಾವು ನಿಮ್ ಜೊತೆಗೆ ಇರ್ತೀವಿ ಬಂದು, ಖಂಡಿತ. ಒಂದೇ ಒಂದು ಪ್ರಶ್ನೆ, ನಾನು ಏನಕ್ಕೆ ರೈತರನ್ನ ಮದ್ವೆ ಆದೆ ಅಂತ. ಮೊದಲನೇದಾಗಿ ನನ್ನ ಮೇಲೆ ಪ್ರಭಾವ ಬೀರಿದಂಥದ್ದಂದ್ರೆ ನಾನು ಸಿದ್ಧಗಂಗಾ ಕ್ಷೇತ್ರದಲ್ಲೇ ಓದಬೇಕು, ಇಂಜಿನಿಯರಿಂಗ್ ವ್ಯಾಸಂಗ ಮಾಡಿ ಪ್ರಸ್ತುತ ನಾನು ಸುತ್ತೂರು ಸಂಸ್ಥೆಯಲ್ಲಿ ಒಬ್ಬ ರೈತರಿಂದ ಮದುವೆ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ನಮ್ಮ ಗುರುಗಳು ಒಂದು ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ನಾನು ಹಾಗೇನೆ ಕೂಡ ಕೇಳ್ಕೊಂಡಿದ್ದು, ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ನಾನು ಕಾರ್ಪೊರೇಟ್ ಕಂಪನಿಗೆ ಹೋಗಿ ಅವರ ಗುಲಾಮ ಆಗೋದಿಲ್ಲ, ನನಗೆ ಸಂಬಳ ಬೇಕಾಗಿಲ್ಲ, ನಾನು ನಮ್ಮ ಸಂಸ್ಥೆಯಲ್ಲೇ ಇದ್ದು ನಾನು ಸೇವೆ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಕೆಲಸಕ್ಕೆ ತಗೊಂಡ್ರು. ಆ ಒಂದು ಕಾರಣಕ್ಕೆ ಪ್ರಸ್ತುತ ಎಜುಕೇಶನ್ ಕೂಡ ಮುಂದುವರಿಸ್ತಾ ಇದ್ದೀನಿ. ಎಲ್ಲರೂ ಕೇಳ್ತಾರೆ ರೈತರನ್ನ ಮದುವೆ ಆಗೋದ್ರಿಂದ ಏನು ಉಪಯೋಗ. ತುಂಬಾ ಪ್ರಶ್ನೆಗಳು ಬರ್ತಿರುತ್ತೆ. ಯಾಕಂದ್ರೆ ನನ್ನ ಸ್ನೇಹಿತರು ಎಲ್ಲರೂ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ, ಹೆಂಗಿದೆ ಜೀವನ ಅಂತ. ಒಬ್ಬ ರೈತರನ್ನ ಮದುವೆ ಆದ್ರೆ ಜೀವನ ಹೇಗಿರುತ್ತೆ ಅಂದ್ರೆ ಹೀಗೆ. ಇಲ್ಲಿ ಸನ್ಮಾನ ಹೇಗಾಯ್ತು ಹಾಗೆ. ಏನಕ್ಕಂದ್ರೆ ನನ್ನ ಹತ್ರ ಉಪನ್ಯಾಸಕರು ಲಕ್ಷಾಂತರ ಜನ ಇದ್ದಾರೆ, ಡಾಕ್ಟರೇಟ್ ತಗೊಂಡಿರೋರು ಲಕ್ಷಾಂತರ ಜನ ಇದ್ದಾರೆ. ಆದ್ರೆ ಇಲ್ಲಿ ಸನ್ಮಾನಕ್ಕೆ ಗುರುತಿಸಿರೋದು ಒಬ್ಬ ಉಪನ್ಯಾಸಕಿ ಅಂತ ಅಲ್ಲ, ಡಾಕ್ಟರೇಟ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಒಬ್ಬ ರೈತನ ಹೆಂಡತಿಯಾಗಿ, ಒಬ್ಬ ರೈತನ ಹೆಂಡತಿ ಅಂತ ನನ್ನ ಇಲ್ಲಿ ಸನ್ಮಾನ ಮಾಡ್ತಿರೋದು. ಇದು ರೈತನಿಗಿರುವ ತಾಕತ್ತು. ಯಾಕೆ ಬೆಲೆ ಸಿಗೋದಿಲ್ಲ, ಈ ಸಮಸ್ಯೆಗಳು ಏನಿದೆ, ಅವರು ಅದಕ್ಕೆ ಪರಿಹಾರಗಳೇನಿದೆ ಅಂತ ದೊಡ್ಡವರು, ರೈತಪರ ಹೋರಾಟಗಾರರು ಎಲ್ಲಾನು ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ಮಾತಾಡುವಷ್ಟು ದೊಡ್ಡವಳಲ್ಲ ನಾನು. ಆದ್ರೂ ಕೂಡ ಹೆಣ್ಮಕ್ಳಿಗೆ ನಾನು ಏನು ಹೇಳೋದಕ್ಕೆ ಬಯಸ್ತೀನಿ ಅಂದ್ರೆ, ಏನಕ್ಕೆ ಹೆಣ್ಮಕ್ಳನ್ನ ಕೊಡ್ತಿಲ್ಲ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಇದನ್ನ ಒಂದು ಏನು ಮಾದರಿಯಾಗಿ ನಿಂತು ನಾನು ಸಮಾಜಕ್ಕೆ ಏನಾದ್ರೂ ಒಂದು ಸಂದೇಶ ಕೊಡಬೇಕು ಅಂತ ಬಂದಿರೋದು. ಹೆಣ್ಮಕ್ಳು ಸಿಗ್ತಾರೆ. ಮೊದಲನೇದಾಗಿ ಹಳ್ಳಿ ಜನ ಕೆಟ್ಟ ಹವ್ಯಾಸಗಳಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಗಂಡು ಮಕ್ಳು ಕೆಟ್ಟ ಹವ್ಯಾಸಗಳಿಗೆ, ಯಾಕಂದ್ರೆ ಎಲ್ಲರೂ 35 ದಾಟಿರೋ ಗಂಡು ಮಕ್ಳೇ ಜಾಸ್ತಿ ಸಿಗ್ತಾ ಇದ್ದಾರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ. ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ಗಂಡು ಮಕ್ಳು ಸಿಗ್ತಾ ಇದ್ದಾರೆ. ಏನಕ್ಕೆ ಕೆಟ್ಟ ಹವ್ಯಾಸಗಳಿಗೆ ಹೋಗ್ತಾ ಇದ್ದಾರೆ, ಸಮಸ್ಯೆ ಎಲ್ಲಿ ಸೃಷ್ಟಿಯಾಗಿದೆ ಅಂತ ಮುಖ್ಯವಾಗಿ ಯೋಚನೆ ಮಾಡಬೇಕು. ಹೆಣ್ಮಕ್ಳು ಸಿಗ್ತಾ ಇಲ್ಲ. ಯಾಕೆ ಹೆಣ್ಮಕ್ಳು ಸಿಗ್ತಾ ಇಲ್ಲ? ರೈತರು ಮಕ್ಳೇನೆ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ. ಕಾರಣ
ಯಾಕಂದ್ರೆ ಅವರು ಕಷ್ಟಗಳನ್ನ ನೋಡಿರ್ತಾರೆ. ನಂತರನೇ ನನ್ನ ಮಕ್ಕಳು ಕಷ್ಟ ಪಡಬಾರ್ದು ಅನ್ನೋ ಒಂದು ಕಾರಣ. ಅವ್ರ ಯೋಚನೆ ನಾವು ತಪ್ಪು ಅಂತ ಹೇಳೋದಿಕ್ ಆಗೋದಿಲ್ಲ. ಯಾಕಂದ್ರೆ ನಂತರ ನನ್ನ ಮಕ್ಕಳು ಕಷ್ಟ ಪಡಬಾರ್ದು, ಸಾಲ ಸುಳಿಗೆ ಸಿಗಬಾರ್ದು ಅಂತ. ಆದ್ರೆ ಆ ಹೆಣ್ಣು ಮಕ್ಕಳು ಆ ತಂದೆ ತಾಯಿ ಹೇಗೆ ಸಂಸ್ಕಾರ ಕೊಡ್ಬೇಕಂದ್ರೆ, ನಮ್ದು ಕೂಡ ನಮ್ಮ ತಾಯಿ ಅಜ್ಜಿ ತಾತದು ಮೂಲ ಕೃಷಿನೇ. ಆ ಸಂಸ್ಕಾರ ನನಗೆ ಅಲ್ಲಿಂದಾನೇ ಬಂತು. ನಮ್ಮ ಸಿದ್ಧಗಂಗಾ ಕ್ಷೇತ್ರದಲ್ಲಿ ನಾನು ಅಲ್ಲೇ ಶಿವಕುಮಾರ ಸ್ವಾಮೀಜಿನ ಎದುರಿಗೆ ನೋಡ್ತಾ ಬೆಳೆದೋಳು. ಇಂಜಿನಿಯರಿಂಗ್ ವ್ಯಾಸಂಗ ಮಾಡುವಾಗ ಅವರು ಹೇಳ್ತಾ ಇದ್ದ ಪ್ರತಿಯೊಂದು ವಾಕ್ಯಗಳನ್ನು, ಅವರು ಮಾಡ್ತಿದ್ದ ಕೆಲಸ, ಅವರೇ ನಿಂತು ವ್ಯವಸಾಯ ಮಾಡಿಸ್ತಿದ್ದನ್ನ ನಾನು ನೋಡ್ತಾ ಇದ್ದೆ. ವ್ಯವಸಾಯಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತ. ಅದು ನನ್ನ ಮನಸ್ಸಲ್ಲಿ ಇನ್ನೂ ಕೂಡ ಬೆಟ್ಟದಾಗೆ ಬೆಳೀತಾ ಇತ್ತು. ಇಲ್ಲ, ನನಗೆ ಆರ್ಮಿಗೆ ಸೈನಿಕ ಸೇರ್ಬೇಕು ಅಂತ ಬಹಳ ಇಷ್ಟ ಇತ್ತು. ನಾನು ಸೈನಿಕ ಸೇರ್ಬೇಕಂತ. ಮದ್ವೆ ಆದ್ರೆ ಇಲ್ಲ ಒಬ್ಬ ಸೈನಿಕ ಇಲ್ಲ ಒಬ್ಬ ರೈತನ ಮದ್ವೆ ಆಗ್ಬೇಕು ಅನ್ನೋದು ಬೆಳೀತಾ ಬೆಳೀತಾ ನನಗೆ ಅದು ಕನಸಾಗಿ ನಮ್ಮ ಯಜಮಾನ್ರು ಪರಿಚಯ ಆಯ್ತು. ಅವರು ನನ್ನ ಆಸೆಗಳನ್ನ ತಿಳ್ಕೊಂಡು ಹೀಗೆ ಅವರು ರೈತರು ಅಂತ ಗೊತ್ತಾಯ್ತು. ಸುಮ್ಮನೆ ನಂಬಲಿಲ್ಲ. ಅವರ ಪ್ರಾಮಾಣಿಕತೆ ಹೇಗೆ ಅಂದ್ರೆ, ನಾನು SSLC ಫೇಲ್ ಅಂತ ನನ್ನ ಹತ್ರ ಬಂದ ತಕ್ಷಣ ಹೇಳಿದೆ. ಆ ಪ್ರಾಮಾಣಿಕ ಉತ್ತರ ಏನಿತ್ತು, ಸುಳ್ಳು ಹೇಳಲಿಲ್ಲ. ಯಾಕಂದ್ರೆ ಒಬ್ಬ ರೈತ ಯಾರಿಗೂ ಕೂಡ ಮೋಸ ಮಾಡೋದಿಲ್ಲ, ಸುಳ್ಳು ಹೇಳೋದಿಲ್ಲ. ಇವತ್ತು ಎಲ್ಲರಿಗೂ ಸನ್ಮಾನ ಮಾಡುವಾಗ, ಬೇರೆ ಕಡೆ ಎಲ್ಲ ಸನ್ಮಾನ ಮಾಡುವಾಗ ಕಲರ್ಫುಲ್ ಶಾಲುಗಳನ್ನ ಹಾಕ್ತಾರೆ. ಇಲ್ಲಿ ನೋಡಿ, ಸನ್ಮಾನ ಮಾಡುವಾಗ ಹಸಿರು ಶಾಲೆಗಳನ್ನ ಹಾಕಿದ್ದಾರೆ. ಹಸಿರು ಯಾಕೆ ರೈತರ ಸಂಕೇತ ಹಸಿರಾಗಿದೆ ಅಂದ್ರೆ, ಪ್ರಕೃತಿಯ ಜೊತೆಗೆ ಜೀವನ ಮಾಡೋನು ರೈತ. ಪ್ರಕೃತಿಯ ಒಳನಾಟದಲ್ಲೇ ಅಂದ್ರೆ ಸಿದ್ದೇಶ್ವರ ಶ್ರೀಗಳು ಹೇಳ್ತಾರೆ, ಪ್ರಕೃತಿ ಅಂದ್ರೆ ಏನು, ದೇವ್ರನ್ನೇ ಪ್ರಕೃತಿ ಅಂತ ಕರೀತಾರೆ, ಅಥವಾ ಪ್ರಕೃತಿಯಲ್ಲೇ ದೇವ್ರನ್ನ ನೋಡಿದ್ರು ಸಿದ್ದೇಶ್ವರ ಶ್ರೀಗಳು. ಆ ಪ್ರಕೃತಿಯ ಜೊತೆ ಬಾಳನ್ನ ಕಟ್ಕೊಂಡಂತವನು, ಬದುಕನ್ನ ಕಟ್ಕೊಂಡಂತವನು ರೈತ. ಆ ಪ್ರಕೃತಿಯ ಪ್ರತಿಬಿಂಬನೇ ಹಸಿರು ಶಾಂತಿಯ ಸಂಕೇತ. ನೋಡಿ, ಎಲ್ಲೆಲ್ಲೂ ಕೂಡ ಎಲ್ಲ ಕೃಷಿನೇ, ಮೂಲ ಕೃಷಿ. ನಾವು ಚಿಕ್ಕ ವಯಸ್ಸಿಂದನೂ ಕೃಷಿ ಮೇಲೆ ಪ್ರೀತಿ ಇತ್ತು. ಅದಕ್ಕೆ ಇನ್ನೂ ಉತ್ತೇಜನ ಸಿಕ್ಕಿದ್ದು ಸಿದ್ಧಗಂಗಾ ಶ್ರೀಗಳಿಂದ. ನಾನು ಅಲ್ಲೇ ಓದ್ತಾ ಇದ್ದಿದ್ದು ಇಂಜಿನಿಯರಿಂಗು. ಸೊ ಅವರ ಒಂದು ಮಾತುಗಳು ಅದೇ ನನ್ನ ಜೀವನದ ಮೇಲೆ ಬಹಳ ಪರಿಣಾಮ ಬಿಡ್ತು. ನಡೆದಾಳು ದೇವರು ಶಿವಕುಮಾರ ಸ್ವಾಮೀಜಿಯಿಂದ ಇನ್ನೂ ನನ್ನ ಆಸೆ ಇನ್ನೂ ಜಾಸ್ತಿ ಆಯ್ತು. ಇಲ್ಲ, ನಾನು ಮದುವೆ ಆದರೆ ರೈತ ಇಲ್ಲ ಸೈನಿಕ ಅಂತ. ರೈತರು ಸಿಕ್ಕಿದ್ರು, ಪರಿಚಯ ಆಯಿತು, ಪ್ರೀತಿ ಆಯಿತು, ಇಷ್ಟಪಟ್ಟು ಮದುವೆ. ಅವರು ವಿದ್ಯೆಯನ್ನು ಕಲ್ತಿರ್ಬಲ್ಲ, ಹೆಂಗೆ ನೀವು ಕೈ ಹಿಡಿದ್ರಿ ಅಂತ? ಸರ್, ಬದುಕೋದಕ್ಕೆ ವಿದ್ಯೆ ಬೇಕಾಗಿಲ್ಲ ಸರ್, ಜೀವನ ಮಾಡೋದಕ್ಕೆ ಅವ್ರಿಗೆ ಜ್ಞಾನ ಬಹಳ ಇದೆ, ವಿವೇಕ ಇದೆ ಚೆನ್ನಾಗಿ. ಸೊ ಅಷ್ಟು ಸಾಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಿದಲ್ಲ, ಪ್ರಕೃತಿ ಮಧ್ಯೆನೆ ಬದುಕೋನು ರೈತ. ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ, ಸಮಯ ಕೊಡ್ತಾರೆ, ಅದು ಅನ್ನದಾತನ ಕೈ ಹಿಡಿದೆ ನೀವು ನನ್ನ ಗುರಿ. ಹೌದು. ನಿಮ್ಮ ಹೆಸರೇನು ಹೇಳಿದ್ರಿ? ಯೋಗೇಶ್ವರಿ. ಯಾವ ಊರು ಮೇಡಮ್? ಸರ್, ನಮ್ದು ಇಮ್ಮಾವು ತಂದೆ ಮನೆ. ಅಲ್ಲಿಂದ ನಾವು ಚಂದ್ರವಾಡಿ. ನಿಮ್ಮ ಹೆಸರೇನು ಹೇಳಿ? ಯೋಗೇಶ್ವರಿ. ನಿಮ್ಮ ಮನೆಯವರು ವಿದ್ಯಾವಂತರಾಗಿದ್ದಾರೆ. ನಿಮ್ಮನ್ನು ಮದುವೆ ಆದ್ರಲ್ಲ ಕಾರಣಗಳೇನು ಸರ್? ಸರ್, ನಾನು ಬಂದು ಹುಡುಕ ಅಂತ ಏಜಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಆಕೆ ಪರಿಚಯ ಅಂದರೆ ಅವರ ಕಡೆಯಿಂದ ಅವಳು ರೈತನ ಮದುವೆ ಆಗ್ತಾಳೆ, ಕೇಳಿ ನೋಡಪ್ಪ ಅಂತ ಹೇಳಿದ್ರು. ಆಮೇಲೆ ಅವ್ರು ಏನು ಓದಿದ್ದಾರೆ ಅಂತ ಕೇಳಿದೆ. ಅವ್ರು ಇಂಜಿನಿಯರಿಂಗ್ ಮಾಡ್ತಾಯಿದ್ದಾರೆ. ಇಂಜಿನಿಯರಿಂಗ್ ಮಾಡ್ತಾಯಿರೋ ಅಂತ ಹುಡುಗಿ ನಮ್ಮನ್ನು ಮದುವೆ ಆಗಲ್ಲ ಬಿಡಪ್ಪ, ನಾವು SLC ಫೇಲ್ ಆಗಿದ್ದೆ ಸರ್. ನಾನು SLC ಫೇಲ್ ಆಗಿರೋನ್ನ ಯಾರು ಮದುವೆ ಆಗಲ್ಲ ಅಂಥೇಳಿ ಸುಮ್ಮನೆ ಇದ್ದೆ. ಇಲ್ಲ, ಅವ್ರು ಬಂದು ಇವ್ರಿಗೆ ಹಿಂಗೆ ಅಂತ ಹೇಳಿದ್ದಾರೆ. ಇಲ್ಲ, ನಾನು SLC ಫೇಲ್ ಆಗಿರೋ ಅಂತ ರೈತರನ್ನೇ ಮದುವೆ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀನಿ. ಹಾಗಾಗಿ ನಾನು ಮದುವೆ ಆಗ್ತೀನಿ, ನೋಡೋಣ, ಅವ್ರನ್ನ ನೋಡಿಸಿ ಆ ಜಮೀನಲ್ಲಿ ಕೆಲಸ ಮಾಡ್ತಾರ ಏನು ಅದೆಲ್ಲ ನೋಡಿ ಒಪ್ಕೋಣ ಅಂತದ್ದು ಸರ್. ಅವ್ರಿಗೂ ಮೂಲತಃ ಸಿದ್ಧಗಂಗೆ ಶ್ರೀಗಳ ಒಂದು ರೈತರ ಕಂಡ್ರೆ ಇದ್ದಂಥ ಅಭಿಮಾನನ ನೋಡಿನೇ ಅವರು ರೈತರು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ರು. ನಿಮ್ದು ಯಾವ ಊರು? ಚಂದ್ರವಾಡಿ ಸರ್, ಉಳ್ಳಳ್ಳಿ ಹೋಬಳಿ, ನಂಜನಗೂಡು ತಾಲೂಕು. ನಂಜನಗೂಡು. ನಿಮ್ಮ ಹೆಸರು? ಪರಮೇಶ್. 2,500 ಜನ ಮಕ್ಕಳಲ್ಲಿ ಮೇಡಮ್ ಒಂದು 150 ಜನ ಮಕ್ಕಳು ಬಂದು ನಾವು ರೈತರನ್ನೇ ಮದುವೆ ಆಯ್ತೀವಿ ಅಂತ ಹೇಳಿದ್ರು. ಮೇಡಮ್ ನಾವು ಹೇಗಿರ್ಬೋದು ಅಂತ. ಮೇಡಮ್, ಇಲ್ಲಿ ಗೌರವ ಏನು ಸಿಕ್ತೋ, ನಾನು ಹೇಳಿದ್ನಲ್ಲ, ನನ್ನಂತ ಲೆಕ್ಚರರ್ಸ್ ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ. ಏನಕ್ಕೆ ಕರೆದಿದ್ರು? ಈ ರೀತಿ ಧ್ಯೇಯ ಮೇಡಮ್ ಯೋಗೇಶ್ವರಿ ಮೇಡಮ್. ಮೇಡಮ್, ನಮ್ಮ ಹಳ್ಳಿ 50 ಜನ 100 ಜನ ಹುಡುಗರಿದ್ದಾರೆ, ಮದುವೆ ಆಗಿಲ್ಲ. ಅವ್ರ ಮದುವೆನೇ ಆಗದ ಮೇಲೆ ಸಮಾಜ ಬೆಳವಣಿಗೆ ಹೆಂಗಾಗುತ್ತೆ? ರೈತ ಇನ್ನೊಬ್ರು ಸಂಬಳ ಕೊಡೋದು, ಅವನು ದುಡ್ದು ಮನೇಲಿ ಇಡ್ಬೋದು. ನಾವು ಕೃಷಿ ಕುಟುಂಬ ಆಗಿರೋದ್ರಿಂದ ನಮ್ಗೆಲ್ಲ ಗೊತ್ತು.